ಇನ್ನು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ತುಂಬ ಸರಳವಾದಂಥ ತಂತ್ರವನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಇದೆ. ಲೈಫಲ್ಲಿ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇದನ್ನು ಮಾಡಿ ಜೀವನದಲ್ಲಿ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೇ ಆಗ್ತೀರ. ಒಂದಲ್ಲ ಒಂದಿನ ಆಗೇ ಆಗ್ತೀರ, ಅದು ಎರಡು ಮಾತಿಲ್ಲ. ನೀವು ಜೀವನದಲ್ಲಿ ಸಕ್ಸಸ್ ಆಗಬೇಕಾ, ಎಲ್ಲದರಲ್ಲೂ ನಂಬರ್ 1 ಇರಬೇಕಾ, ಈ ತಂತ್ರವನ್ನು ಮಾಡಿ. ಅದಲ್ಲ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಇದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಓಂ ವೃಕ್ಷರಾಜಾಯತೆ ನಮಃ ಅಂತ ಬರೆದು ನಿಮ್ಮ ಹೆಸರನ್ನ ಕಮೆಂಟನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚಿದ್ಮಿಷ್ಟಪತ್ನಿ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನೊಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ, ಬಂಜೆತನ ಭಾಳಷ್ಟು ಜನಕ್ಕೆ ಮದುವೆ ಆಗಿರುತ್ತೆ. ಮದುವೆ ಆಗಿ 1-2 ವರ್ಷ ಮಗು ಬೇಡ ಅಂದ್ಕೊಳ್ತಾರೆ. ಆಮೇಲೆ ಮಗು ಬೇಕು ಅಂತ ಮಗುನೇ ಆಗಲ್ಲ. ಏನು ಬಂಜೆತನ, ಇದಕ್ಕೇನು ಮಾಡಬೇಕು? ಚೆನ್ನಾಗಿ ಮಗು ಸಂತಾನೋತ್ಪತ್ತಿ ಆಗಬೇಕು ಮತ್ತು ಬಂಜೆತನ ಹೋಗಬೇಕು ಅನ್ನೋದ್ರೆ ಕುಂಡಲಿನಿ ಮುದ್ರೆಯನ್ನು ಮಾಡಿ, ತುಂಬ ಚೆನ್ನಾಗುತ್ತೆ. ಏನು ಅಂತಂದರೆ ತೋರ್ಬೆರಳನ್ನ ಹಂಗೆ ಇಟ್ಕೊಳ್ಳಿ, ಮಧ್ಯ ಬೆರಳನ್ನ ಹಂಗೆ ತಾಗಿಸಿ. ಇದು ಕುಂಡಲಿನಿ ಮುದ್ರೆ. ಈ ಕುಂಡಲಿನಿ ಮುದ್ರೆನ ಕೇವಲ 30 ನಿಮಿಷಗಳ ಪ್ರತಿನಿತ್ಯ ಮಾಡಿ, 1-2-3 ತಿಂಗಳು ಮಾಡಿ, ಬಂಜೆತನ ಅನ್ನೋದು ಹೊರಟೋಗ್ಬಿಡುತ್ತೆ. ಒಳ್ಳೆ ಉತ್ತಮವಾದ ಸಂತಾನ ಆಗುತ್ತೆ. ಅದೆಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇಲ್ಲ, ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಸಬ್ಕಾನ್ಷಿಯಸ್ ಮೈಂಡನ್ನು ಉಪಯೋಗಿಸಿಕೊಂಡು, ನಮ್ಮ ಒಳ ಮನಸ್ಸನ್ನು ಉಪಯೋಗಿಸ್ಕೊಂಡು ಬೇರೆಯವರ ಮನಸ್ಸನ್ನು ಕೂಡ ಬದಲಾಯಿಸಬಹುದು. ಅಲ್ಲ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬೇರೆಲ್ಲ, ಬೇರೆಯವರ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಬೇರೆ ಅಲ್ಲ, ಎಲ್ಲ ಒಂದೇ. ಹೌದಾ? ಹೆಂಗೆ ಅಂತ ಹೇಳ್ತೀನಿ. ರೂಪ ಚೇಂಜ್ ಆಗಿರ್ಬೋದು, ಗುಣ ಚೇಂಜ್ ಆಗಿರಬೇಕು, ಮಾತು ಚೇಂಜ್ ಆಗಿರ್ಬೋದು, ಸ್ವಭಾವ ಚೇಂಜ್ ಆಗಿರ್ಬೋದು ಎಲ್ಲ. ಆದರೆ ನೀವು ಮತ್ತು ಇನ್ನೊಬ್ಬರ ವ್ಯಕ್ತಿ ಒಂದೇ ಮನಸ್ಸು. ಎಕ್ಸಾಂಪಲ್ ಏನು ಅಂತಂದರೆ, ನಿಮಗೂ ಕಣ್ಣೇ ಇದೆ, ಅವನಿಗೂ ಕಣ್ಣೇ ಇದೆ. ಚರ್ಮದ ಒಳಗಡೆ ಏನಿದೆ ಮಾಂಸ ಕಣ್ಣ, ಅವ್ರಿಗೂ ಮಾಂಸ, ನಿಮಗೂ ಹಾರ್ಟ್ ಇದೆ, ಅದಕ್ಕೂ ಹಾರ್ಟ್ ಇದೆ, ಅವ್ರಿಗೂ ಹಾರ್ಟ್ ಇರುತ್ತೆ. ನಿಮಗೂ ಕಿಡ್ನಿ ಇದೆ, ಅವ್ರಿಗೂ ಕಿಡ್ನಿ ಇದೆ. ನಿಮಗೂ ಲಿವರ್ ಇದೆ, ಅವ್ರಿಗೂ ಲಂಗ್ಸ್ ಇದೆ. ಸೇಮ್ ಎಲ್ಲ ಒಂದೇ ತಾನೆ. ಅಂದರೆ ಒಳಗಡೆ ಇರುವಂತಹ ಪಾರ್ಟ್ಸ್ ಎಲ್ಲ ಒಂದೇ ಅಂತಂದಮೇಲೆ, ಮನಸ್ಸಿನ ಒಳಗಡೆ ಇರುವಂಥದ್ದು, ನಿಮ್ಮ ಮನಸ್ಸಿನ ಒಳಗಡೆ ಇರುವಂಥದ್ದು ಒಂದೇ, ಅವರ ಮನಸ್ಸಲ್ಲಿರುವಂಥದ್ದು ಒಂದೇ. ಅದೇ ಬೇರೆ ಬೇರೆ ಆಗಿರುತ್ತೆ. ಆದರೆ ನಾವು ಧ್ಯಾನ ಶಕ್ತಿಯಿಂದ ನೀವು ಅವರ ಮನಸ್ಸಿನ ಒಳಗಡೆ ಹೋಗಿ ಅವರನ್ನು ಚೇಂಜ್ ಮಾಡಬಹುದು. ಗೊತ್ತಲ್ಲ? ಸೂಕ್ಷ್ಮ ಸ್ವರೂಪದಲ್ಲಿ ನೀವು ಅದನ್ನು ಚೇಂಜ್ ಮಾಡ್ಬೋದು. ಗೊತ್ತಲ್ಲ? ಸೂಕ್ಷ್ಮ ಸ್ವರೂಪದಲ್ಲಿ ನೀವು ಮತ್ತು ಇನ್ನೊಬ್ಬರು ವ್ಯಕ್ತಿ ಒಂದು ಸಬ್ಕಾನ್ಷಿಯಸ್ ಮೈಂಡನ್ನು ಉಪಯೋಗಿಸ್ಕೊಂಡು ನೀವು ಬೇರೆಯವರ ಒಂದು ಮೈಂಡನ್ನು ನೀವು ಅಟ್ಯಾಕ್ ಮಾಡ್ಬೋದು. ಅಂದರೆ ಅವರ ಒಂದು ಒಳ ಅಂತರಾಳಕ್ಕೆ ಹೋಗ್ಬೋದು. ಗೊತ್ತಲ್ಲ? ಹೇಗೆ ನಾವು ಮೊಬೈಲಲ್ಲಿ ಮಾತಾಡ್ಸಿದ್ರೆ ಇನ್ನೊಬ್ಬರು ನಂಬರ್ಗೂ ಅದೊಂದು ಟೆಕ್ನಿಕ್ ಇದೆ. ನೀವೇನು ಮಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅವ್ರನ್ನ ಮಾತಾಡ್ತಾರೆ. ನಿನಗೆ ದೋಸೆ ಬೇಕು ಅಂತ ಹೇಳ್ತು ಅಂತಂದರೆ, ಅವರೆಲ್ಲೋ ಕೂತ್ಕೊಂಡಿರ್ತಾರೆ 1-2-3 ಮೈಲಿ, ಅವನಿಗೂ ದೋಸೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಗೊತ್ತಲ್ಲ? ಆ ಥರ ಚೇಂಜ್ ಮಾಡೋದು. ಯಾಕಂದ್ರೆ ಮೊಬೈಲಲ್ಲೇ ಅದು ಅಷ್ಟೊಂದು ಶಕ್ತಿ ಇದೆ ಅಂತಂದರೆ ಮನುಷ್ಯನ ಶಕ್ತಿ ಇರಲ್ವ? ಮನುಷ್ಯ ಮ್ಯಾನ್ ಮೇಡ್ ಥಿಂಗ್ಸ್ಗೆ ಅಷ್ಟೊಂದು ಶಕ್ತಿ, ಮನಸ್ಸೆಲ್ಲ ಶಕ್ತಿ ಇರುತ್ತೆ. ಆದರೆ ಇದನ್ನು ಸರಿಯಾಗಿ ಹೇಳಿಕೊಡದೆ ಈ ಒಂದು ವಿದ್ಯೆಯನ್ನು, ಅಂದರೆ ನಾನು ಹೇಳ್ಕೊಡ್ತೀನಿ, ಶಿಬಿರದಲ್ಲಿ ಬನ್ನಿ. ಅದನ್ನು ಎಲ್ಲ ಏನಾಗುತ್ತೆ, ಈಗ ನೀವು ಒಂದು ಹುಡುಗನ ದಡ್ಡ ಅಂದರೆ ಒಂದು ದಡ್ಡನೇ ಆಗಿಬಿಡ್ತಾನೆ ಅವನು. ಗೊತ್ತಲ್ಲ? ಹಾಗಾಗಿ ಅವರ ಒಂದು ಮನಸ್ಸು ಚೇಂಜ್ ಆಗಿಬಿಡುತ್ತೆ. ನೀವು ಬೇರೆಯವ್ರ ಮನಸ್ಸನ್ನು ಚೇಂಜ್ ಮಾಡ್ಬೋದು. ಇವಾಗ ಒಂದು ಮಸಾಲೆ ದೋಸೆ ಹಾಕ್ತೆ, ಗಮ್ ಅಂತ ಇದೆ, ನಿಮ್ಗೆ ಹೋಗಿ ತಿನ್ನಬೇಕು ಅನಿಸುತ್ತೆ. ಆ ರೀತಿ ಇವನು ಮಾಡ್ತಾನೆ, ಇವನು ಅನ್ಕೋತಾನೆ ಎಲ್ಲರೂ ಬರಲಪ್ಪ ಅಟ್ರಾಕ್ಷನ್ ಆಗಲಿ ಅಂತ, ಅಟ್ರಾಕ್ಷನ್ ಆಗ್ತಾರೆ ಅಷ್ಟೇ. ಗೊತ್ತಲ್ಲ? ಇದು ಸೂಕ್ಷ್ಮವಾಗಿ ತಿಳ್ಕೊಬಿಡ್ತು ಅಂತಂದರೆ ಬೇರೆಯವರ ಮನಸ್ಸನ್ನು ನೀವು ಚೇಂಜ್ ಮಾಡ್ಬೋದು. ಬೇರೆಯವ್ರನ್ನ ವಶೀಕರಣ, ಮನಸ್ಸನ್ನು ಚೇಂಜ್ ಮಾಡೋವಂಥದ್ದು. ಒಳ್ಳೆಯದಕ್ಕೆ ಉಪಯೋಗಿಸೋರು, ಕೆಟ್ಟದಕ್ಕೆ. ಆದರೆ ನಿಮ್ಮ ಮಾತನ್ನು ಟೀಚರ್ ಆದಂಥವ್ರು ಎಲ್ಲ ಮಕ್ಕಳನ್ನು ವಶೀಕರಣ ಮಾಡ್ತಾರೆ. ಅವ್ರು ಹೇಳೋ ಪಾಠನೆಲ್ಲ ಗ್ರಹಿಸೋ ಹಾಗೆ ಮಾಡ್ತಾರೆ. ಒಬ್ಬ ಕಲಾವಿದ ಎಲ್ಲರೂ ಕೂಡ ಈತನನ್ನು ಇಷ್ಟಪಡೋ ಹಾಗೆ ಮಾಡ್ತಾರೆ. ತನ್ನ ಆ್ಯಕ್ಟಿಂಗ್, ಒಬ್ಬ ಸಿಂಗರ್ ಆಗಿರ್ಬೋದು, ಆರ್ಟಿಸ್ಟ್, ಚಿತ್ರಕಲೆ ಬರೆಯುವಂಥವ್ರು ಅವರ ಮನಸ್ಸಿನ ಒಳಗಡೆ ಏನಿದೆ ಅದನ್ನು ಬರೀತಾರೆ.
ಆವಾಗ ಅದು ಇಷ್ಟ ಆಗುತ್ತೆ. ಇವ್ರು ಬರೆದಿರೋದು ಇವ್ರ ಮನಸ್ಸಿಂದ ಬರೆದಿರ್ತಾರೆ, ಅವ್ರಿಗೆ ಇನ್ನೊಬ್ರು ಇಷ್ಟ ಆಗಿದೆ, ಇವ್ರ ಮನಸ್ಸು ಅವ್ರ ಮನಸ್ಸು ಎರಡು ಒಂದೇ ತಾನೆ. ಇಷ್ಟೇ ವಿಧಾನ. ಇದನ್ನು ತಿಳ್ಕೊಬಿಡಿ. ಮೈಂಡು ಟೆಕ್ನಿಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ ಅಲ್ಲ. ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ, ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ತಕ್ಷಣ ಪರಿಹಾರ ಆಗಿಬಿಡುತ್ತೆ ಗೊತ್ತಲ್ಲ. ಮರಗಾಡಲ್ಲಿ ಓಹಿಸಿದ್ದಂಗೆ ಗೊತ್ತಲ್ಲ. ಮತ್ತು ಶತ್ರುಗೆ ರಾಮಬಾಣ ಇದ್ದಂಗೆ. ರಾಮಬಾಣ ಬಿಡ್ತು ಅಂತಂದರೆ ಯಾವುದೇ ಶತ್ರುಗಳು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ, ಆ ಥರ ಗೊತ್ತಲ್ಲ. ಮತ್ತು ಇನ್ನು ಭಾಳಷ್ಟು ಜನಕ್ಕೆ, ಗುರುಗಳೇ ನಾವು ಸಾಲ ಸೋಲು ಏನು ಮಾಡಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಕಟ್ಟಿಲ್ಲ. ಭಾಳಷ್ಟು ಜನ ಹೇಳ್ತಾರೆ, ಗುರುಗಳೇ ನಾವು ಮಕ್ಕಳಿಗೆ MBA ಅದು ಇದು ಏನೇನೋ ಮಾಡಿಸ್ಬೇಕು ಅಂತಿದ್ವಿ, 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ಮಕ್ಳಿಗೆ ಮದುವೆ ಮಾಡಬೇಕು, ದುಡ್ಡಿಲ್ಲ ಗುರುಗಳೇ. ಮಕ್ಕಳೇನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ದುಡ್ಡು ಕೊಡು ಅಂತ ಇದ್ದಾರೆ. ಇಲ್ಲ ಅಂತ ಹೇಳಬೇಕಾಗುತ್ತೆ, ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಕಾರ್ಗಿರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಂಡು. ಬಟ್ ನಾವು ಇನ್ನೂ ಹಂಗೆ ಇದ್ದೀವಿ. ಬಟ್ ಊಟ ತಿಂಡಿ ಬಟ್ಟೆಗೆ ಏನೂ ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಗುರುಗಳೇ? ಇದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಂತಲ್ಲ. ಇದೇ ನೀವೇನು ಮಾಡಬೇಕು ಅಂತಂದರೆ, ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಳ್ಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವ್ರು ತುಂಬ ಚೆನ್ನಾಗಾಗ್ತಾರೆ. ಅದ್ಭುತವಾದಂಥ ಒಂದು ಯಂತ್ರ, ಮಿಸ್ ಮಾಡಬೇಡಿ. ಒಂದು 10 ಸರಿ ಸಂಕಲ್ಪ ಮಾಡಿಕೊಡಿ, 11ನೇ ಸರಿ ನಿಮಗೆ ಆ ಮನೇಲಿ ಅದು ಅಷ್ಟಲಕ್ಷ್ಮಿ ಯಂತ್ರ ಹೇಗೋ ನಿಮ್ಮ ಮನೆಗೆ ಬಂದು ಸೇರಿರುತ್ತೆ ಅಲ್ಲ. ಇದು ಅತ್ಯದ್ಭುತವಾದಂಥ ಒಂದು ಯಂತ್ರದ ವಿಚಾರ. ಇನ್ನು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ತುಂಬ ಸರಳವಾದಂಥ ತಂತ್ರವನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾವೆ. ಲೈಫಲ್ಲಿ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಗೊತ್ತಲ್ಲ. ಈ ಒಂದು ತಂತ್ರವನ್ನು ಮಾಡಿದ್ರೆ ಏನಿಲ್ಲ, ಸರಳವಾದ ತಂತ್ರನ. ಇದನ್ನು ನೀವೇನು ಮಾಡಿ ಅಂತಂದರೆ, ನೀವು ಹುಟ್ಟಿದ ದಿನ ಮಾಡಬೇಕು. ಅಂದರೆ ಹುಟ್ಟಿದವ ನೀವು ಮಂಗಳವಾರ ಬುಧವಾರ ಯಾವ ದಿನ ಹುಟ್ಟಿದೆ ಅದನ್ನು ನೋಡ್ಕೊಳ್ಳಿ. ಆ ದಿನ ಮಾಡ್ತು ಅಂದರೆ ನಿಮಗೆ ಸಕ್ಸಸ್ಸು ಕಟ್ಟಿಟ್ಟು. ಅಟ್ಲೀಸ್ಟ್ ನೀವು 24ನೇ ತಾರೀಕು ಕೊಟ್ಟಿರ್ತಾರೆ, 24ನೇ ತಾರೀಕೆ ನೀವು ಮಾಡಿ. ಅಥವಾ ಡೇಟ್ ಆದರೂ ಪರವಾಗಿಲ್ಲ, ವಾರ ಆದರೂ ಕೂಡ ಪರವಾಗಿಲ್ಲ, ನೀವು ಹುಟ್ಟಿದ ದಿನಾಂಕದಿಂದನೇ ಮಾಡಬೇಕು. ಗುರುಗಳೇ ನಾನು ಹುಟ್ಟಿದ್ದು ನನಗೆ ಗೊತ್ತಿಲ್ಲ ಅಂತ, ನನಗೆ ಗೊತ್ತಿಲ್ಲ ಯಾವ ಡೇಟು ಏನು ಅಂತಂದರೆ, ಮನೆ ದೇವರ ವಾರ ಅಂದರೆ ಸೋಮವಾರ, ಮಂಗಳವಾರ, ಶುಕ್ರವಾರ ಆ ದಿನ ಮಾಡ್ಬೋದು ಗೊತ್ತಲ್ಲ. ವಿಶೇಷ ದಿನ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಏಕಾದಶಿ ದಿನ, ಕಾಲಾಷ್ಟಮಿ ದಿನ ನೀವು ಮಾಡ್ಬೋದು. ವಿಶೇಷ ದಿನಗಳ ಮಾಡಿ. ಇಲ್ಲಾಂದರೆ ನಿಮ್ಮ ಒಂದು ಬರ್ತಡೇ ಊಟ ಅಂದರೆ ಬರ್ತ್ಡೇ ಯಾವುದು ಆ ದಿನ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗುತ್ತೆ, ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ ಗೊತ್ತಲ್ಲ. ಇದು ವಿಚಾರ. ಏನು ಮಾಡಬೇಕು ಅಂತ ನಾನು ನೋಡೋದಾಯ್ತು ಅಂತಂದರೆ, ಏನಿಲ್ಲ, ಒಂದು ಬಿಳಿ ಹಾಳೆಯಲ್ಲಿ ನೀವು ಜೀವನದಲ್ಲಿ ಏನೇನು ಸಾಧಿಸಬೇಕು ದೊಡ್ಡದಾಗಿ ಮಾಡ್ಕೊಳ್ಳಿ. ನಮಗೆ ಸೈಟ್ ತೊಗೊಳಕ್ಕೂ ದುಡ್ಡು, ನೀವು ಅದನ್ನು ಕಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ದೊಡ್ಡೊಂದು 100x100 ಅಂತ 60x40 ಮನೆ ಕಟ್ಟಬೇಕು. ಏನೋ ಒಂದು ನಿಮ್ಮ ಕನಸನ್ನು ಬರೀರಿ ಗೊತ್ತಲ್ಲ. ದೊಡ್ಡದಾಗಿರಬೇಕು ನಿಮ್ಮ ಒಂದು ಕನಸು, ಅದನ್ನು ಮಾಡ್ಕೊಳ್ಳಿ. ಹಾಗೆ ನೀವೇನು ಮಾಡಬೇಕು, ಆ ಒಂದು ಕನಸನ್ನು ಬರೆದು ನೀವು ಆ ಒಂದು ಬಿಳಿ ಹಾಳೆಯಲ್ಲಿ ಬರೀಬೇಕು ಗೊತ್ತಲ್ಲ. ಬಿಳಿ ಹಾಳೆಯಲ್ಲಿ ಬರೆದು ನೀವೇನು ಮಾಡಬೇಕು ಅಂತಂದರೆ, ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು. ಅಕ್ಕಿಗೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿ ಅಕ್ಷತೆಯನ್ನು ಹಾಕಬೇಕು. ಮತ್ತು ಕಪ್ಪು ಎಳ್ಳು, ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಬೇಕು. ಮತ್ತು ಅವರೆಕಾಳನ್ನು ಆ ಒಂದು ಬರೆದಿರ್ತಾರೆ A4 ಸೈಜಲ್ಲಿ ನಿಮ್ಗೆ ಏನೇನು ಆಸೆಗಳು ಕನಸಿರ್ತಾರಲ್ಲ, ಅವರೆಕಾಳು. ಅಕ್ಕಿ ಅಂತಂದರೆ ಚಂದ್ರಕಾರಕ, ಮನಸ್ಸು ಸ್ಟ್ರಾಂಗ್ ಮಾಡುತ್ತೆ. ಕಪ್ಪು ಎಳ್ಳು ನಿಮಗೆ ಅನುಭವ ಕೊಡುತ್ತೆ. ಕಷ್ಟವನ್ನು ಕೂಡ ಕೊಟ್ಟರೂ ಕೂಡ ನಿಮಗೆ ಒಂದು ಒಳ್ಳೆಯ ಅನುಭವನ ಕೊಡುತ್ತೆ, ಸ್ಟ್ರಾಂಗ್ ಮಾಡುತ್ತೆ ಅದೆಲ್ಲ ಕಪ್ಪು ಎಳ್ಳು. ಮತ್ತು ಅವರೆಕಾಳು ಒಂದು 7-8-9 ಅವರೆಕಾಳನ್ನು ಹಾಕಿ. ಮತ್ತು ಹತ್ತಿ ಗೊತ್ತಲ್ಲ, ಅವರೆಕಾಳು ಅಂತ ದುಡ್ಡು, ಯಾವುದೇ ರೀತಿಯಿಂದ ದುಡ್ಡು ಓದಕ್ಕೆ ಬರ್ತೀನಿ, ಸಕ್ಸಸ್ ಆಗಬೇಕು ಅಂತ, ದುಡ್ಡು ಬರಲಿ ಅಂತ. ಮತ್ತು ಹತ್ತಿ ಇದೆಯಲ್ಲ, ಹತ್ತಿ ಅಂದರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ವಿಭೂತಿ ಅಂತಂದರೆ ಎಂತಹ ಸಮಸ್ಯೆಗಳನ್ನಾರು ಕೂಡ ಭಸ್ಮ ಮಾಡುವಂಥ ಒಂದು ಶಕ್ತಿ ಇರಬೇಕು. ಮತ್ತು ಬೆಲ್ಲ ಅಂದರೆ ಜನಾಕರ್ಷಣೆ ಆಗುತ್ತದೆ. ಇದು ಎಲ್ಲವನ್ನು ಕೂಡ ಅದರೊಳಗಡೆ ಹಾಕಬೇಕು
ಅದೆಲ್ಲ ನೀವು ಬರೆದಿರ್ತೀರಲ್ಲ ಒಂದು ಬಿಳಿ ಹಾಳೆಯಲ್ಲಿ ಯಾವ ಇಂಕಲ್ಲಾದ್ರೂ ರೆಡ್ಡು ಬ್ಲ್ಯಾಕು ಯಾವ ಇಂಕಲ್ಲಾದರೂ ಕೂಡ ಬರೀರಿ. ಹಾಕ್ಬಿಟ್ಟು ನೀವು ಅದನ್ನು ಕವರನ್ನು ಮಡಿಸ್ಬೇಕು. ಅದನ್ನು ಕವರನ್ನು ಮಡಿಸಿ ನೀವೇನು ಮಾಡಬೇಕು ಅಂತಂದರೆ ಅದನ್ನು ತೆಗೆದುಕೊಂಡೋಗಿ ಅರಳಿ ಮರ ದೈವವೃಕ್ಷ ಅಂತ ಹೇಳ್ತಾರೆ ಹತ್ರ ಆ ಒಂದು ವೃಕ್ಷದ ಕೆಳಗಡೆ ಇಟ್ಟು ನೀವು ಅದಕ್ಕೆ ಕುಂಕುಮ ಬೆರೆಸಿದಂತಹ ನೀರನ್ನು ತೆಗೆದುಕೊಂಡೋಗಿ ಅದರ ಮೇಲೆ ಸುರಿಯಬೇಕು. ಅದಕ್ಕೆ ವೃಕ್ಷರಾಜ, ವೃಕ್ಷ ಅಂತಂದರೆ ಈ ನೀವೇನು ಅಂದ್ಕೊಂಡಿದ್ದ ಆ ವೈಬ್ರೇಷನ್ನು ನೀವೇನು ಅಂದ್ಕೊಂಡು ಸಂಕಲ್ಪ ಮಾಡೋದು ಅದೆಲ್ಲ ವೈಬ್ರೇಷನ್ ಪ್ರಕೃತಿಗೆ ಬಿಡುತ್ತೆ. ಅದು ಇವತ್ತಲ್ಲ ಅದು ನಾಳೆ ಮ್ಯಾನಿಫೆಸ್ಟ್ ಆಗಿ ನಿಮಗೆ ಅದು ಬಂದು ಸೇರಿಕೊಡ್ತದೆ ಸಕ್ಸಸ್ ಅನ್ನುವಂಥದ್ದು. ಗೊತ್ತಲ್ಲ, ಓಂ ವೃಕ್ಷರಾಜಾಯತೆ ನಮಃ ಅಂತ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಅದಕ್ಕೆ ನೀರನ್ನು ಹಾಕಿ ಅದನ್ನು ಮಾಡಿ ಜೀವನದಲ್ಲಿ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೇ ಆಗ್ತೀರ. ಒಂದಲ್ಲ ಒಂದಿನ ಹಾಗೆ ಆಗ್ತೀರ, ಅದು ಎರಡು ಮಾತಿಲ್ಲ. ನೀವು ಜೀವನದಲ್ಲಿ ಸಕ್ಸಸ್ ಆಗಬೇಕಾ, ಎಲ್ಲದರಲ್ಲೂ ನಂಬರ್ 1 ಇರಬೇಕಾ, ಈ ತಂತ್ರವನ್ನು ಮಾಡಿ. ಅದಲ್ಲ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಇದರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಓಂ ವೃಕ್ಷರಾಜಾಯತೆ ನಮಃ ಅಂತ ಬರೆದು ನಿಮ್ಮ ಹೆಸರನ್ನು ಕಮೆಂಟನ್ನು ಮಾಡಿ. ಅದಲ್ಲ ನಾನು ಸಂಕಲ್ಪವನ್ನು ಮಾಡಿ ನಿಮ್ಮ ಲೈಫಲ್ಲಿ ಎಲ್ಲ ಅಂದ್ಕೊಂಡಿರ್ತ ಆಸೆಗಳು ಕನಸುಗಳು ಇದನ್ನು ನಿಮ್ಮಂತೆ ಆಗಲಿ ಅಂತ ಹೇಳ್ತಾರೆ. ಹಾಗಾಗಿದೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ. ಜೀವನ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು, ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. 3 ಕಾರಣಗಳಿಗೋಸ್ಕರ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ರೀತಿ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ ಫ್ರೆಂಡ್ಸು ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಹರಿಸ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು. ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ. ಗೊತ್ತಲ್ಲ, ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮ್ಗೇನಾದ್ರು ಮಂಡಿ ನೋವು ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ. ನೀವು ನೋಡ್ಬೋದು, ನಾನು ಮಾಡಲ್ಲ, ನಿಮ್ಮ ಕೈಲೇ ಮಾಡಿಸ್ತೀನಿ, ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಅಂಥದ್ದು ಅದ್ಭುತವಾದಂಥದ್ದು ಶಿಬಿರ ಮಿಸ್ ಮಾಡದೆ ಬನ್ನಿ. ಗೊತ್ತಲ್ಲ, ಇದು ಮುದ್ರೆ ಹೇಳ್ಕೊಡ್ತೀವಿ. BP ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬಂದುಬಿಡುತ್ತೆ. ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು ಕೇವಲ 1.5 2 ತಿಂಗಳಲ್ಲಿ ನಾರ್ಮಲ್. ಗ್ಯಾಸ್ಟ್ರಿಕ್ ಸಮಸ್ಯೆ 7 ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ, 10 ರಿಂದ 15 ದಿನದಲ್ಲಿ ಅಸ್ತಮ ಅನ್ನೋದು ಕ್ಯೂರ್ ಆಗುತ್ತೆ. 20 ರಿಂದ 21 ದಿನಗಳ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ. ಗೊತ್ತಲ್ಲ, ಅಸ್ತಮ ನಿವಾರಣೆ ಆಗಿಬಿಡುತ್ತೆ ಮೇಯ್ನಾಗಿ. ಗೊತ್ತಲ್ಲ, 1 ತಿಂಗಳೊಳಗೆ ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಆರ್ಥರೈಟಿಸ್ ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, ವೈಟ್ ಡಿಸ್ಚಾರ್ಜು, ಫೈಬ್ರಾಯ್ಡ್ಸು, ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದ್ಭುತವಾದಂಥ ಒಂದು ಶಿಬಿರ ಮಿಸ್ ಮಾಡದೆ ಬನ್ನಿ. ಗೊತ್ತಲ್ಲ, ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರ. ಗೊತ್ತಲ್ಲ, ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು. ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲ ಅಂತ ಒದ್ದಾಡಬೇಕು. ಆ ರೀತಿ ಒಂದು ವಿಚಾರವನ್ನು, ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಗೊತ್ತಲ್ಲ, ಮತ್ತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್, ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ದುಡ್ಡನ್ನು ಗಳಿಸ್ಬೇಕು ಅಂತ 10 ರಿಂದ 15 ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು. ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಳ್ಳಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು, ಎಷ್ಟು ಬೇಕಾದ್ರೂ ದುಡ್ಡನ್ನು ಗಳಿಸ್ಬೋದು. ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನುವಂಥದ್ದೇ ಆಗೋದಿಲ್ಲ. ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲ. ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ. ಮತ್ತು ಶತ್ರುಬಾಧೆ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ. ಗೊತ್ತಲ್ಲ, ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟ ಆಡಿಸ್ಬೋದು. ಮತ್ತು ಜನಧನ ವಶೀಕರಣ ಆಗುತ್ತೆ. ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ. ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಮತ್ತು ಜೀವನದಲ್ಲಿ ಏನೇನೋ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ. ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಒದ್ದಾಡ್ತಾ ಇದ್ದೀರಾ, ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ. ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ. ಎಲ್ಲ ಕರ್ಮಗಳ ಕಳೆದು ಬಿಡ್ತೀವಲ್ಲ, ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವೇ ತಗೊಳ್ಳಿ. ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಜ್ಞಾಚಕ್ರ ಆಕ್ಟಿವೇಶನ್ ಆಗುತ್ತೆ. ಮತ್ತು ಶಾಂತಿ ನೆಮ್ಮದಿ ಅನ್ನೋಂಥದ್ದು ಅದ್ಭುತವಾಗಿ ಸಿಗುತ್ತೆ ಅಲ್ಲ. ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ. ಶನಿವಾರ ಮತ್ತು ಭಾನುವಾರ ಇರುತ್ತೆ. ನೀವು ಖಂಡಿತವಾಗ್ಲೂ ಕೂಡ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಬನ್ನಿ ಅದಲ್ಲ. ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿ. ಇಷ್ಟು ಹೇಳಿ 10 ನಿಮಿಷ 15 ನಿಮಿಷ 3 ನಿಮಿಷ ನಾನು ಹೇಳುತ್ತೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಆಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ.
ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಸಮಸ್ಯೆ, ಕಾಯಿಲೆ ಕಸಾಲೆಗಳು ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ನಂಬರ್ 1, ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಮತ್ತು ಎಂಥ ಸಮಸ್ಯೆನಾದ್ರು ಎದುರಿಸೋಂಥ ಶಕ್ತಿ, ತಾಕತ್ತು ನಿಮಗೆ ಬರುತ್ತೆ. ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಅಲ್ಲ. ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ